ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಇಸ್ ಸಾರಿ ವೈರ್ಲೆಸ್ ಮಿನಿ ಕೀಬೋರ್ಡ್. And one more thing, ಹೇಳ್ರಪ್ಪ ಹೇಳ್ರು. I am MX. Welcome to MX One Zone. Let's draft into video. ಸೊ ನೆಕ್ಸ್ಟ್ ಈ ಕೀಬೋರ್ಡ್ನ ಫಸ್ಟ್ ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ಫಸ್ಟ್ ಲುಕ್ಕಲ್ಲೇ ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಲಿಮ್ ಆಗಿದೆ ಅಂತ. ಸೊ ಕಂಪೇರ್ ಮಾಡಿ ನೀವೇ. ಸೊ ಈ ಪೆನ್ನು ಮತ್ತು ಇದರ ಹೆವಿ ಸ್ಲಿಮ್ ಆಗಿದೆ. ಸೊ ಈ ವಿಷಯದಲ್ಲಿ ಕ್ರೇಜಿ ಅಂತ ಅನ್ನಿಸ್ತು. ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನಂತರ ಈ ಕೀಬೋರ್ಡ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಹಿಂದೆ ಬಂದು ನಮಗೆ ಮೆಟಲ್ ಫ್ರೇಮ್ ಕೊಟ್ಟಿದ್ದಾರೆ, ಮತ್ತು ಮುಂದೆ ಬಂದು ಫುಲ್ ಪ್ಲಾಸ್ಟಿಕ್ ಆಗಿರುತ್ತೆ. ಮತ್ತು ಓಕೆ, ಹೆವಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಪ್ರೈಸ್ ರೇಂಜಲ್ಲಿ ಗುಡ್. ನಂತರ ಈ ಕೀಬೋರ್ಡ್ನ ಫ್ಯೂಚರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಇದರ ಕನೆಕ್ಟಿವಿಟಿ ಬಂದು ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರುತ್ತೆ. ಮತ್ತು ಮೊಬೈಲಲ್ಲಿ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು, ಲೈಕ್ ಟ್ಯಾಬ್ಲೆಟ್ ಆ್ಯಂಡ್ ಲ್ಯಾಪ್ಟಾಪು, ಟಿ ವಿ. ಸೊ ಸ್ಮಾರ್ಟ್ ಟಿ ವಿ ಇದ್ರೆ ಅದರಲ್ಲೂ ಕೂಡ ಬ್ಲೂಟೂತಲ್ಲಿ ಪೇರ್ ಮಾಡ್ಕೋಬೋದು. ಸೊ ಕನೆಕ್ಟಿವಿಟಿ ಫಾಸ್ಟ್ ಆಗಿದೆ, ಅದು ಗುಡ್ ಕನೆಕ್ಟಿವಿಟಿಯಲ್ಲಿ. ಮತ್ತೆ ಇದು 78 ಕೇಸ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ 120 mAh ನ ಬ್ಯಾಟ್ರಿ ಇರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ ಐ ಥಿಂಕ್ ಜಾಸ್ತಿ ದಿನ ಬರುತ್ತೆ. ನಾನು ಟ್ರೈ ಮಾಡಿದಾಗಿಂದ ಒಂದ್ಸಲ ಚಾರ್ಜ್ ಮಾಡಿದೆ, 1 ವೀಕ್ ಆಯಿತು. ಹೆವಿ ಏನು ಯೂಸ್ ಮಾಡಲ್ಲ, ಬೇಸಿಕ್ ಆಗಿ ಯೂಸ್ ಮಾಡ್ತೀನಿ. ಓಕೆ, ಇನ್ನೂ ಚಾರ್ಜ್ ಇದೆ. ಸೊ ಮತ್ತೆ ಇದರ ಬ್ಯಾಟ್ರಿ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ರೀಚಾರ್ಜಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದು ಮಾತ್ರ ಹೆವಿ ಕ್ರೇಜಿ ಅನ್ಕೊಳ್ಳಿ. ಸೊ ಈ ಪ್ರೈಸ್ ರೇಂಜಲ್ಲಿ ರೀಚಾರ್ಜಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂದರೆ ಹೆವಿ ಕ್ರೇಜಿ. ಮತ್ತು ಇದರ ಹೈಟ್ ಬಂದು ಓನ್ಲಿ 8 mm ಅಷ್ಟೇ. ನೀವು ನೋಡ್ತಾ ಇರ್ಬೋದು ಇದರ ಹೈಟ್ ಎಷ್ಟು ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಇದು. ಸೊ ಇದರ ಸ್ಪೆಷಲ್ ಫೀಚರ್ ಬಂದು ಹೇಳೋದಾದ್ರೆ, ಇದರ ಸ್ಲಿಮ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಲಿಮ್ ಆಗಿದೆ ಅಂತ. ಹೆವಿ ಸ್ಲಿಮ್ ಇದು. ಸೊ ಇದೊಂದು ವಿಷಯದಲ್ಲೇ ಇದು ಹೆವಿ ಇಂಪ್ರೆಸಿವ್ ಅಂತ ಅನಿಸ್ತು ನನಗೆ. ಸೊ ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ಇಲ್ಲಿ ನಮಗೆ ಆನ್ ಆಫ್ ಇರುತ್ತೆ. ಸೊ ಇದನ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ಪವರ್ ಬ್ಲಿಂಕ್ ಆಗುತ್ತೆ ಲೈಟು. ನಂತರ ಇಲ್ಲಿ ಜಸ್ಟ್ ಕನೆಕ್ಟ್ ಅಂತ ಇದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿದಾಗ ಸೊ ನಮ್ಮ ಲ್ಯಾಪ್ಟಾಪಲ್ಲಿ ಸೊ ಈ ಥರ ನೋಟಿಫಿಕೇಶನ್ ಬ್ಲಿಂಕ್ ಆಗುತ್ತೆ. ಸೊ ಇಲ್ಲ ಅಂದರೆ ನಾವು ಬ್ಲೂಟೂತ್ ಆಪ್ಷನಲ್ಲಿ ಹೋಗ್ಬಿಟ್ಟು ಸರ್ಚ್ ಅಲ್ಲೇ ನ್ಯೂ ಡಿವೈಸ್ ಪೇರ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಡಿವೈಸ್ ನೇಮ್ ತೋರಿಸುತ್ತೆ. ಸೊ ನೆಕ್ಸ್ಟ್ ನಾವು ಕನೆಕ್ಟ್ ಮಾಡಿದ ನಂತರ ಸೊ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಇದು ಒಂದ್ಸಲ ಕನೆಕ್ಟ್ ಆದರೆ ನೆಕ್ಸ್ಟ್ ನಾವು ಆಟೋಮೆಟಿಕ್ ನಮ್ಮ ಪಿ ಸಿನ ಆನ್ ಮಾಡಿದ ತಕ್ಷಣ ಸೊ ಅದೇ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟಿವಿಟಿ ಇಶ್ಯೂ ಏನು ಫೇಸ್ ಮಾಡಿಲ್ಲ. ಸೊ ಫೈನಲಿ ಫ್ರಾಂಟೆಕ್ ವೈರ್ಲೆಸ್ ಮಿನಿ ಕೀಬೋರ್ಡ್ನ ಕನ್ಕ್ಲೂಷನ್ ನೋಡೋದಾದರೆ, ಸೊ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಥರ ಇಶ್ಯೂನ ಫೇಸ್ ಮಾಡಿಲ್ಲ. ಸೊ ಕನೆಕ್ಟಿವಿಟಿ ಎಲ್ಲ ಕೂಡ ಈಸಿಯಾಗಿದೆ. ಪವರ್ ಆಫ್ ಆಗಿ ಮತ್ತೆ ಪವರ್ ಆನ್ ಮಾಡಿದಾಗ ಸೊ ಆಟೋಮೆಟಿಕ್ ಕನೆಕ್ಟಿವಿಟಿ ಎಲ್ಲ ಗುಡ್. ಇಟ್ ವಾಸ್ ಅ ವೆರಿ ಓವರ್ ಆಲ್ ಗುಡ್. ಆ್ಯಂಡ್ ಇದು ಬಿಲ್ಡ್ ಕ್ವಾಲಿಟಿ ಕೂಡ ಓಕೆ, ಅಂದರೆ ಹೆವಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಗುಡ್ ಅನ್ನಿಸ್ತಿತ್ತು. ಆದರೂ ಓಕೆ, ಈ ಪ್ರೈಸ್ ರೇಂಜಲ್ಲಿ ಈ ಕೀಬೋರ್ಡ್ ಯಾರಿಗೆಲ್ಲ ಸೂಟ್ ಆಗ್ಬೋದು ಅಂತಂದರೆ, ಸೊ ಹೆವಿ ಗೇಮ್ ಆಡ್ತಾರೆ, ಸೊ ಗೇಮರ್ಸ್ ಆಗಿರ್ಬೋದು ಲೈಕ್ ದಟ್, ಅವ್ರಿಗೆಲ್ಲ ಸೂಟ್ ಆಗಲ್ಲ. ಸೊ ಅವ್ರಿಗೆ ಅಂತಾನೆ ಮೆಕ್ಯಾನಿಕಲ್ ಕೀಬೋರ್ಡ್ ಇದೆ. ಸೊ ಅದರ ಸೌಂಡ್ ಎಫೆಕ್ಟ್ ಸೊ ಅದೆಲ್ಲ ಅವರು ಗೇಮರ್ಸ್ಗೆ ಇಷ್ಟ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸೈಲೆಂಟ್ ಕ್ಲಿಕ್ ಆಗಿದೆ. ಲೈಕ್ ಫೋಟೋ ಎಡಿಟಿಂಗ್ ಆ್ಯಂಡ್ ಬೇಸಿಕ್ ವರ್ಕ್ ಮಾಡೋರಿಗೆ ಹೆವಿ, ಅಂದರೆ ಇದು ನಮ್ಮ
ಅವರ ಸ್ಟುಡಿಯೋ ರೂಮ್ ಸೆಟಪ್ ಆಗಿರ್ಬೋದು. ಸೊ ಹೆವಿ ಪ್ರೊಫೆಷ್ನಲ್ ಆಗಿ ಲುಕ್ ಲೈಕ್ ಎ ಪ್ರೊಫೆಷ್ನಲ್ ಆಗಿರ್ಬೇಕು ಅಂತ ಯಾರು ಥಿಂಕ್ ಮಾಡ್ತಾರೆ, ಸೊ ಅವ್ರಿಗೆ ಇದು 100% ಸೂಟಬಲ್ ಆಗುತ್ತೆ. ಸೊ ಓವರ್ ಆಗಿ ನನಗೆ ಈ ಕೀಬೋರ್ಡ್ ಗುಡ್ ಅನಿಸ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಡಕ್ಟ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ.